ಜ್ಯೂಸ್ ಕುಡಿಯುವವರೇ, ಸ್ವೀಟ್ ಪ್ರಿಯರೇ, ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೂ ಪ್ರಾಣ ತೆಗೆಯುತ್ತೆ ಜ್ಯೂಸ್ ಮತ್ತು ಸ್ವೀಟ್. ಚಿಕ್ಕಪೇಟೆಯಲ್ಲಿದೆ ಪ್ರಾಣ ತೆಗೆಯುವ ಜ್ಯೂಸ್ ಸೆಂಟರ್. ಜನರೇ, ಇಲ್ಲಿನ ತಂಪು ಪಾನೀಯ ಮತ್ತು ತಿಂಡಿಯನ್ನ ತಿಂದ್ರೆ ಜೀವಕ್ಕೆ ಕುತ್ತು. ದುಡ್ಡು ಮಾಡಬೇಕು ಅಂತ ಈ ರೀತಿನೂ ಮಾಡ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಚಿಕ್ಕಪೇಟೆಯಲ್ಲಿ ಪ್ರತಿಷ್ಠಿತ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಫುಡ್ ಲೈಸೆನ್ಸ್ ಇಲ್ಲದೆ 25 ವರ್ಷಗಳಿಂದ ಅಂಗಡಿಯನ್ನ ನಡೆಸ್ತಾ ಇದ್ದಾರೆ ಮಾಲೀಕರು. ಎಕ್ಸ್ಪೈರಿ ಪ್ರಾಡಕ್ಟ್ಗಳ ಮೂಲಕ ದುಡ್ಡನ್ನ ಮಾಡ್ತಾ ಇದ್ದಾರೆ ಮಾಲೀಕ. ಪ್ರಶ್ನೆ ಮಾಡಿದ ಗ್ರಾಹಕನಿಗೆ ಶ್ಯಾಮ್ ಮಿಶ್ರಾ ಉಡಾಫಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಎಕ್ಸ್ಪೈರಿ ಆಗಿದ್ರೂ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ, ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸ್ಪೈರಿ ಆದ್ರೂ ಕೂಡ ಈ ರೀತಿಯಾಗಿ ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಕಳೆದ 25 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾವುದೇ ಲೈಸೆನ್ಸ್ಗಳಿಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಅಂಗಡಿ. ಎಕ್ಸ್ಪೈರಿ ಪ್ರಾಡಕ್ಟ್ಗಳನ್ನ ಜನರಿಗೆ ಮೋಸ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಜನ ಪ್ರಶ್ನೆ ಮಾಡಿದ್ದಕ್ಕೆ ಉಡಾಫಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನೋ ಕಳೆದ ತಿಂಗಳು ಎಕ್ಸ್ಪೈರಿ ಆಯ್ತಪ್ಪ ಬಿಡು, ಏನೋ ನೋಡ್ಕೊಂಡಿಲ್ಲ ಸರ್ ಅನ್ನದ ರೀಸನ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಜನವರಿಯಲ್ಲಿ ಎಕ್ಸ್ಪೈರ್ ಆಗಿರೋದು. ಜನವರಿಯಲ್ಲಿ ಎಕ್ಸ್ಪೈರ್ ಆದರೂ ಕೂಡ ನಾವೀಗಾಗಲೇ ಜುಲೈ ತಿಂಗಳಲ್ಲಿದ್ದೀವಿ. ಬರೋಬ್ಬರಿ 7 ತಿಂಗಳಾಯ್ತಾ ಬಂತು. ಇಲ್ಲಿಯವರೆಗೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಯಾವ ಸಿಬ್ಬಂದಿಗಳು ಕೂಡ ಚೆಕ್ ಮಾಡಿಲ್ವಾ? ಮಾಲೀಕರು ಚೆಕ್ ಮಾಡಿಲ್ವಾ? ಮಾಲೀಕರು ಖುದ್ದು ಹೇಳಬೇಕು, ಎಕ್ಸ್ಪೈರಿ ಆಗ್ತಾ ಇರುವಂತಹ ಪದಾರ್ಥಗಳನ್ನು ನೋಡ್ಕೊಳ್ಳಿ, ಮಾರಾಟ ಮಾಡಿ, ಬೇಗ ಅದನ್ನು ಮುಗಿಸಿ ಅಂತ ಹೇಳಬೇಕು. ಮತ್ತು ಎಕ್ಸ್ಪೈರಿ ಆಗೋಕೆ ಇನ್ನೇನು 6 ತಿಂಗಳು 7 ತಿಂಗಳು ಇದ್ದಂತಹ ಸಂದರ್ಭದಲ್ಲೇ ಕೆಲವೊಂದು ಶಾಪ್ಗಳಲ್ಲಿ ಆಫರನ್ನು ಕೊಟ್ಟು ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಬಟ್ ಆದರೆ ಜನವರಿಯಲ್ಲಿ ಎಕ್ಸ್ಪೈರ್ ಆದಂತಹ ಪ್ರಾಡಕ್ಟ್ಗಳನ್ನು ಇನ್ನೂ ಕೂಡ ಜನರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಜನರ ಜೀವನದ ಜೊತೆ ಮತ್ತು ಜೀವಕ್ಕೆ ಎಷ್ಟು ಕುತ್ತಾಗಿರಬಹುದು ಅಂತ ಹೇಳಿ. ಜೀವದ ಹಂಗನ್ನು ತೊರೆದು ನಾವು ಈ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಬೇಕಾ? ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂಗಡಿ ಮಾಲೀಕರು. ಪ್ರಶ್ನೆ ಮಾಡಿದ್ರೆ ಉಡಾಫಿಯಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಹೋಗುತ್ತೆ. ಸೊ ಹಾಗಾಗಿ ನಾವು ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡೋದಕ್ಕೂ ಮುನ್ನವೇ ಮೊದಲಿಗೆ ನಾವು ಎಕ್ಸ್ಪೈರಿ ಡೇಟ್ ಇದೆಯಾ ಇಲ್ವಾ ಅನ್ನೋದನ್ನ ಖುದ್ದು ಪರಿಶೀಲನೆ ಮಾಡಬೇಕು ನಾವೇ. ಎಕ್ಸ್ಪೈರಿ ಇಲ್ಲ ಅಂತಂದ್ರೆ ನೋಡಿ ಸರ್, ಈ ರೀತಿಯಾಗಿ ಎಕ್ಸ್ಪೈರಿ ಆಗಿದೆ ಅಂತ ಅಂಗಡಿ ಮಾಲೀಕರಿಗೆ ಹೇಳಬೇಕು. ಎರಡು ದಿನ ಮುಂಚೆ ಬಂದಿದೆ. ಡೇಟ್ ಎಲ್ಲ ಅದು ಬಾಟ್ಲಲ್ಲಿ ಹಾಕ್ಬಿಟ್ಟು ಡೇಟ್ ಹಾಕೋದು ಸರ್. ಮಾಲ್ ಕಳಿಸುವಾಗ ಬಾಟ್ಲಲ್ಲಿ ಹಾಕ್ಬಿಟ್ಟು ಡೇಟ್ ಹಾಕೋದು. MRP ಇವರೇ ಒಬ್ಬರು ಕ್ರಿಯೇಟ್ ಮಾಡಿ ಮಾಡೋದು. ಹೌದು, ಸ್ಟಿಕ್ಕರ್ ಹಾಕಿ ಮಾಡಿರೋದು ಅಂತ. ಅದು ಐಟಮ್ ಯಾವತ್ತು ರೆಡಿ ಮಾಡಿದ್ದೀರಾ? ಹೌದು, ಅದು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸರ್. ಅಲ್ಲ, ಅದು ಒಳಗಡೆ ಇರೋದು ಐಟಮು ಎಷ್ಟು ದಿನ ಆಯ್ತು ರೆಡಿ ಮಾಡಿ? ಚಿಕ್ಕಪೇಟೆಯಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ನನ್ನ ಕಲೀಗ್ ಶಮೀಶ್ ಶೆಟ್ಟಿ ವಾಕ್ತುರು ನಡೆಸಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಏನು ಚಿಕ್ಕಪೇಟೆಯಲ್ಲಿ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಹಾಗೂ ಅಂಗಡಿ, ಚಾಕ್ಲೇಟ್ ಅಂಗಡಿಯನ್ನು ನಾವು ನೋಡಿದ್ವಿ. ಈಗ ಅದೇ ಶ್ಯಾಮ್ ಮಿಶ್ರಾ ಅಂಗಡಿಯ ಮ್ಯಾನುಫ್ಯಾಕ್ಚರಿಂಗ್ ಅಂಗಡಿಯಲ್ಲಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸಲ್ಲಿದ್ದೀವಿ. ನಾನು ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಇಲ್ಲಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಅಂಗಡಿಯಲ್ಲೇ ಎಕ್ಸ್ಪೈರಿ ಡೇಟನ್ನು ಮಾರ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಗಡಿ ಯಾವ ರೀತಿಯಾಗಿರ್ಬೋದು ಅನ್ನುವಂತಹ ಕುತೂಹಲ ನಿಮ್ಗಿರ್ಬೋದು. ಹಾಗಾಗಿ ಶ್ಯಾಮ್ ಮಿಶ್ರಾ ಏನು ಜ್ಯೂಸ್ ಸೆಂಟರ್ ಇದೆ
ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಅಂಗಡಿ ಇದು, ಶ್ಯಾಮ್ ಮಿಶ್ರಾ ಮ್ಯಾನುಫ್ಯಾಕ್ಚರಿಂಗ್ ಸ್ಥಳ ಇದು. ನೀವು ನೋಡ್ತಾ ಇರ್ಬೋದು ಪಾತ್ರೆಗಳನ್ನ ಯಾವ ರೀತಿಯಾಗಿ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಜ್ಯೂಸ್ ಮಾಡುವ ಸ್ಥಳದ ಕ್ಲೀನ್ನೆಸ್ ಅನ್ನ ನೀವು ನೋಡ್ಬೋದು. ಯಾಕಂತಂದ್ರೆ ಪ್ರತಿದಿನ ಮಕ್ಕಳ ಜೊತೆಗೆ ಹೋಗಿ ಚಾಕ್ಲೇಟ್ ಅನ್ನ ಕೊಡಿಸ್ತೀವಿ, ಶ್ಯಾಮ್ ಮಿಶ್ರಾ ಅಂಗಡಿ ಅಥವಾ ಇಂಥದ್ದೇ ಸಾಕಷ್ಟು ಅಂಗಡಿಗಳಲ್ಲಿ ಜ್ಯೂಸ್ನ ಕುಡಿತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಏನನ್ನ ಕುಡಿತಾ ಇದ್ದೀವಿ, ನಿಜಕ್ಕೂ ಜ್ಯೂಸ್ ಕುಡಿತಾ ಇದ್ದೀವಾ ಅಥವಾ ನಮ್ಮ ಆರೋಗ್ಯವನ್ನ ಸಾಯಿಸುವಂತಹ ಅಥವಾ ನಮ್ಮ ಆರೋಗ್ಯವನ್ನ ಕಿತ್ಕೊಳ್ಳುವಂತಹ ಏನು ವಿಷವನ್ನ ಕುಡಿತಾ ಇದೀವಾ ಅನ್ನುವಂತಹ ಪ್ರಶ್ನೆ ಮೂಡ್ಬೋದು. ಯಾಕಂತಂದ್ರೆ ನಾನು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಅಂಗಡಿಯಲ್ಲೇ ಇದ್ದೀನಿ. ಅಂಗಡಿಯಲ್ಲಿ ನೋಡಿದ್ರೆ ಸಿಕ್ಕಿದ್ದು ನಮಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಪ್ರಾಡಕ್ಟ್. ಇಲ್ಲಿ ಡಬ್ಬಿಗಳಲ್ಲಿ ಜ್ಯೂಸ್ ಮಾಡಿ ತುಂಬಲಾಗ್ತಾ ಇದೆ. ಜೊತೆಗೆ ಇನ್ನು ಇಲ್ಲಿ ಹಾಲಿನ ಪ್ಯಾಕೆಟ್ಸ್ಗಳನ್ನ ನೋಡಿದ್ರೆ ದೊಡ್ಡ ಹಾಲನ್ನ ತರಿಸ್ಕೊಂಡಿದ್ದಾರೆ. ದೊಡ್ಡ ಹಾಲಿನ ಡೇಟನ್ನು ನಾವು ನೋಡಿದ್ರೆ ಇವತ್ತು 2ನೇ ತಾರೀಕು. ಯಾವಾಗಲೂ ನಂದಿನಿ ಹಾಲಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಡೇಟ್ ಯಾವಾಗ ಮಾಡಿರ್ತಾರೆ ಅಂತಂದರೆ ಇಲ್ಲಿಯ ಒಳಗೆ ನಾವು ಈ ಡೇಟ್ನ ಒಳಗಡೆ ನಾವು ಯೂಸ್ ಮಾಡಬೇಕು ಅನ್ನೋದಿರುತ್ತೆ. ಹಾಗೆಯೇ ದೊಡ್ಡದಲ್ಲೂ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು 1ನೇ ತಾರೀಕು ಅಂದರೆ ನಿನ್ನೆ ಜುಲೈ 1ರ ಒಳಗೆ ಇದನ್ನು ಯೂಸ್ ಮಾಡಬೇಕು ಅನ್ನುವಂತಹ ಡೇಟ್ ಇದರಲ್ಲಿ ಮೆನ್ಷನ್ ಆಗಿರುವಂಥದ್ದು. ಆದರೆ ಈಗಲೂ ಕೂಡ ಈ ಹಾಲಿನ ಏನು ಕಂತೆಗಳು ಇಲ್ಲಿ ಕಾಣಿಸ್ಕೊತಾ ಇರೋದಂಥದ್ದು. ಪ್ರತಿ ಪ್ಯಾಕೆಟ್ಸ್ಗಳು, ಸಾಕಷ್ಟು ಪ್ಯಾಕೆಟ್ಸ್ಗಳು ಇಲ್ಲಿ ಇರುವಂಥದ್ದು. ಹಾಗಾದ್ರೆ ಇವತ್ತು ಇಲ್ಲಿ ಜ್ಯೂಸ್ ರೆಡಿ ಆದರೆ ಯಾವತ್ತು ಈ ಜನರು ಇದನ್ನ ಯಾವಾಗ ಕುಡಿತಾರೆ? ಇದು ಜನರ ಹೊಟ್ಟೆಗೆ ಯಾವತ್ತು ಸೇವನೆ ಆಗುತ್ತೆ? ಯಾಕಂತಂದ್ರೆ ನಿನ್ನೆಗೆ ಇದರ ಬಳಕೆ ಸ್ಟಾಪ್ ಆಗಿತ್ತು. ನಿನ್ನೆ ಒಳಗಡೆನೆ ಏನು ಅದನ್ನ ಬಳಸಬೇಕಾಗಿದ್ದಂತ ಹಾಲಿದು. ಇನ್ನೂ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಗದಲ್ಲಿ ಈ ಹಾಲಿದೆ, ಇನ್ನೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ ಜ್ಯೂಸ್ ಮಾಡ್ಲಿಕ್ಕೆ. ಹಾಗಾದ್ರೆ ಇದು ಜನರ ಹೊಟ್ಟೆಗೆ ಯಾವಾಗ ಹೋಗುತ್ತೆ? ಯಾಕೆ ಅಂತಂದ್ರೆ ಯಾವಾಗ್ಲೂ ನಾವು ಯಾವ ಆಹಾರ ತಿಂತಾ ಇದ್ದೀವಿ, ಪ್ರತಿಯೊಂದು ಕಾಯಿಲೆ ಆಗಿರ್ಬೋದು ಅಥವಾ ನಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಆಹಾರದಿಂದನೇ ಬರುತ್ತೆ. ಆದ್ರೆ ನಾವು ನಿಜಕ್ಕೂ ಯಾವ ಆಹಾರ ತಿಂತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಬೇರೆ ಬೇರೆ ಕಾಯಿಲೆಗಳಿಗೆ ಯಾಕೆ ತುತ್ತಾಗ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಗೆ ಇಲ್ಲೇ ಉತ್ತರ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜನ ಪ್ರತಿನಿತ್ಯ ಬೇರೆ ಬೇರೆ ಕಾಯಿಲೆಗಳಿಂದ ಹೊರಗಡೆ ಸಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಂತಹ ಅಂಗಡಿ ಮಾಲೀಕರು ಇಂತಹ ಪ್ರಾಡಕ್ಟ್ಗಳನ್ನ ಅಥವಾ ಇಂತಹ ತಿಂಡಿ ತಿನಿಸುಗಳನ್ನ ಮಾಡಿ ಮಾರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದ್ದಾರೋ ಅಥವಾ ದುಡ್ಡು ಮಾಡಬೇಕು ಅಥವಾ ಜನರ ಆರೋಗ್ಯದ ಜೊತೆ ಆಟ ಆಡಬೇಕು ಅನ್ನುವಂತಹ ಕಾರಣಕ್ಕೆ ಮಾಡ್ತಾ ಇದ್ದಾರೋ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ನಾನು ಇನ್ನೊಂದು ಕಡೆ ಜ್ಯೂಸ್ ಮಾಡಿ ಸಂಗ್ರಹಿಸಿಡುವಂತಹ ಫ್ರಿಡ್ಜ್ ನ ತೋರಿಸಲಿಕ್ಕೆ ಹೊರಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರಿಡ್ಜ್ಗಳನ್ನ ರಾಶಿ ರಾಶಿ ಕಂತೆ ಹಾಕಿಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ಲಿಂಬು ಹಣ್ಣಿನ ಜ್ಯೂಸನ್ನ ಕೂಡ ಮಾಡಿ ಶೇಖರಿಸಿ ಇಡಲಾಗಿದೆ. ಆದರೆ ಈ ಮಾಡಿ ಇಟ್ಟಂತಹ ಜಾಗ ಯಾವ ರೀತಿಯಾಗಿದೆ ಮತ್ತೆ ಮಾಡಿ ಇಟ್ಟ ಜ್ಯೂಸ್ ಎಷ್ಟು ದಿನದ ಹಿಂದೆ ಅನ್ನುವಂತಹ ಪ್ರಶ್ನೆಗೆ ಅವರಲ್ಲೂ ಕೂಡ ಉತ್ತರ ಇಲ್ಲ. ಹಾಗೆ ನೋಡ್ತಾ ಇರುವಂತಹ ನಮ್ಮಲ್ಲೂ ಕೂಡ ಉತ್ತರ ಸಿಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಆ ರೀತಿ ಅದು ಕಾಣ್ತಾ ಇರುವಂತದ್ದು. ಜೊತೆಗೆ ಇನ್ನು ಇಲ್ಲಿರುವಂತಹ ಬಳಕೆಗೆ ಏನು ಈ ಜ್ಯೂಸ್ನ ಬಳಸಲಿಕ್ಕೆ ಏನು ಲಿಂಬೆ ಹಣ್ಣನ್ನ ಬಳಸ್ತಾರೆ, ಆ ಲಿಂಬೆ ಹಣ್ಣು ಅಥವಾ ಏನು ನೆಲ್ಲಿಕಾಯಿ ಇರ್ಬೋದು, ಅವುಗಳನ್ನ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ನೀವು ಕಂಪ್ಲೀಟ್ ಫ್ರಿಡ್ಜ್ ಅಲ್ಲಿ ಫ್ರೀಸರ್ ಆಗಿರುವಂತಹ ಲಿಂಬೆಕಾಯಿ ಇವುಗಳು. ಆದ್ರೆ ಇವುಗಳ ಸ್ಥಿತಿ ಯಾವ ರೀತಿಯಾಗಿದೆ ನೋಡಿ. ಎಷ್ಟು ಹಿಂದೆ ಅಂದ್ರೆ ಇವರು ಕೊಳತೋಗಿರುವ ಲಿಂಬೆಕಾಯಿನೇ ತಂದಿದ್ದಾರಾ ಅಥವಾ ನೆಲ್ಲಿಕಾಯಿ ಅಥವಾ ಈಗ ಇದು ಈ ರೀತಿಯಾದಂತಹ ಸಿಚುವೇಶನ್ ಬಂದಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗೇನೆ ಇಲ್ಲಿ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾನು ಏನು ಹೇಳಿದೆ ಇವಾಗ ಲಿಂಬೆ ಅಥವಾ ಏನು ನೆಲ್ಲಿಕಾಯಿ ಜ್ಯೂಸ್ನ ಮಾಡ್ತಾರೆ ಅಂತ, ಅದರ ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇವುಗಳು ಈ ರೀತಿಯಾಗಿ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಆದ್ರೆ ಡೇಟ್ ನೋಡಿದ್ರೆ 2022 ಆಗಸ್ಟ್ ಅಲ್ಲಿ ರೆಡಿ ಆಗಿರುವಂತಹ ಡೇಟ್ಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ. 2022 ಆಗಸ್ಟ್ ನಲ್ಲಿ ಈ ಡೇಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತಹ ಡೇಟು. 1 ವರ್ಷ ಆದ್ಮೇಲೆ ನೀವು ನೋಡ್ತಾ ಇದ್ದೀರಾ ಇವರೇ ಬರ್ದಿದ್ದಾರೆ 12 ತಿಂಗಳು ಮಾತ್ರ, 12 ತಿಂಗಳ ಒಳಗೆ ಇದನ್ನ ಯೂಸ್ ಮಾಡಬೇಕು ಅನ್ನುವಂತಹ ಬೆಸ್ಟ್ ಬಿಫೋರ್ ಯೂಸು 12 ಮಂತ್ ಅಂದ್ರೆ 12 ಮಂತ್ಸ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಈಗಲೂ ಕೂಡ ಇದು ಇಲ್ಲಿ ಗೋಡನ್ ನಲ್ಲಿ ನಮಗೆ ಸಿಕ್ಕಿರುವಂತದ್ದು. ಹೇಗೆ ಜನರ ಆರೋಗ್ಯ ಉಳಿಯೋದಾದ್ರೂ ಹೇಗೆ? ಇಂತಹ ದುಡ್ಡು ಮಾಡಬೇಕು ಅಂತಹ ಹೊರಡುವಂತಹ ಅಂಗಡಿಗಳಿಗೆ ಉತ್ತರ ಏನು? ಹಾಗಾದ್ರೆ ಫುಡ್ ಇನ್ಸ್ಪೆಕ್ಟರ್ ಅಥವಾ ಫುಡ್ ಸೇಫ್ಟಿ ಕಂಪ್ನಿಗಳು ಏನ್ ಮಾಡ್ತಾ ಇದ್ದಾವೆ? ಸರ್ಕಾರ ಏನ್ ಮಾಡ್ತಾ ಇದೆ? ಇವುಗಳಿಗೆ ಪ್ರಶ್ನೆ ಕೊಡ್ಬೇಕಾದ್ರು ಯಾರು? ಅಂಗಡಿ ಮಾಲಕರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಊರಿಗೆ ಹೋಗಿದ್ವಿ ಅನ್ನುವಂತಹ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ? ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡೋದಂತೂ ಹೌದು. ಎಸ್, ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.